ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್. ಇವತ್ತು ನಾನು ನಿಮಗೆ ಒಂದು ಹುಣಸೆ ಹುಳಿದು ಗೊಜ್ಜು ಮಾಡಿ ತೋರಿಸ್ತೀನಿ. ಬಾಯಲ್ಲಿ ನೀರು ಬರ್ತಿದ್ದೆ ಅಂದ್ಕೊಳ್ತೀನಿ. ಇದು ಹುಷಾರು ತಪ್ಪಿದಾಗ ಮತ್ತು ನಾಲ್ಗೆಗೆ ಒಂದು ರುಚಿ ಇರಲ್ಲ ನೋಡಿ. ದಿನಾ ಸಾರಲ್ಲೇ ಊಟ ಮಾಡಬೇಕು, ಅದೇ ಸಾರು ಅದೇ ಟೇಸ್ಟು ಅಂತ ಅನಿಸುವಾಗ ಒಂದು ಡಿಫ್ರೆಂಟ್ ಟೇಸ್ಟ್ ಬರೋಕ್ಕೆ ಇದು ಒಂದು ಹೊತ್ತು ಟೈಮಲ್ಲಿ ತಿನ್ನಲಿಕ್ಕೆ ಅಂತ ಮಾಡೋದು. ಒಂದು ಬೌಲ್ ತೊಗೊಳ್ಳಿ. ಹೊಸ ಹುಣ್ಸೆಹಣ್ಣಾಗಬೇಕು, ಹೊಸದು ಹುಣ್ಸೆಹಣ್ಣಾಗಬೇಕು. ಕಪ್ಪು ಹುಣ್ಸೆಹಣ್ಣಾಗಬಾರ್ದು, ಕೆಂಪು ಹುಣ್ಸೆಹಣ್ಣಾಗಬೇಕು ಹೊಸದು. ಅದಕ್ಕೆ ಒಂದು ಈರುಳ್ಳಿ ಮ್ಯಾಕ್ಸಿಮಮ್ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ, ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಎಷ್ಟು ಮ್ಯಾಕ್ಸಿಮಮ್ ನಿಮ್ಮ ಕೈಯಲ್ಲಾಗುತ್ತೋ ಅಷ್ಟು ಮಾಡಿ. ಮತ್ತು ರುಚಿಗೆ ಉಪ್ಪು, ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಇದಿಷ್ಟು ಹಾಕ್ಬಿಟ್ಟು ಇದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಹಾಕಬೇಕು. ಕೊಬ್ಬರಿ ಎಣ್ಣೆ ಹಾಕಬೇಕು. ಅಕಸ್ಮಾತ್ ನಿಮಗೆ ಖುಷಿ ಇಲ್ಲ ಕೊಬ್ಬರಿ ಎಣ್ಣೆ ಅಂದರೆ ಬೇಕಾದರೆ ನೀವು ಮನೇಲಿ ಉಪಯೋಗಿಸೋಂಥ ಎಣ್ಣೆನೇ ಹಾಕಿ ಚೆನ್ನಾಗಿ ಗೊಜ್ಜನ್ನ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಇದನ್ನ ಇಟ್ಕೊಂಡು ಬಿಸಿ ಅನ್ನೋದ್ರ ಜೊತೆಗೆ ಊಟ ಮಾಡಿ ಹೆಂಗಿರುತ್ತೆ ಅಂದರೆ ಇನ್ನೊಂದು ಚೂರು ತಿನ್ನೋಣ ಅನಿಸುತ್ತೆ. ಖಂಡಿತ ನೀವು ಮಾಡಬೇಕು, ಇದನ್ನ ಟೇಸ್ಟ್ ಮಾಡಬೇಕು. ಬಾಯ್.